ಹಾಡು ನೋಡಿದ್ಮೇಲೆ ಮಾತಾಡೋಕ್ಕೇನೂ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಕವಿರಾಜ್ ಅವರ ಮಾತುಗಳೇ ಅದ್ಭುತವಾಗಿತ್ತು. ಆಮೇಲೆ ನಮ್ಮ ಪೂರ್ಣ ಆ್ಯಂಡ್ ಇಡೀ ತಂಡ ಒಟ್ಟಾರೆಯಾಗಿ ಸಿನಿಮಾ ಹೊಸದಷ್ಟೇ, ಅನುಭವ ಯಾರಿಗೂ ಏನು ಹೊಸದಲ್ಲ. ಎಲ್ಲರೂ ಅನುಭವಿಸ್ತಾರೆ ಇಲ್ಲಿರೋರು, ಭಾಳ ಚೆನ್ನಾಗಿ ತಿಳ್ಕೊಂಡಿರೋರು, ಜರ್ನಿ ಮಾಡಿರೋರು, ಕಷ್ಟಗಳನ್ನ ನೋಡಿರೋರು, ಬದುಕಲ್ಲಿ ಸಹಿಸ್ಕೊಂಡವರು, ಸೋತವರು, ಸೋಲು ಉಂಡವರು, ಕೆಳಗೆ ಬಾಗದವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು. ಅದರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ, ನಾನು ಹೊರತಲ್ಲ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದು ಕಡೆ ಎಲ್ಲರೂ ಬಾಗಿದ್ದೀವಿ, ಬೆನ್ನು ಬಾಗಿಸಿದ್ದೀವಿ. ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ. ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ, ಅದೇ ನನ್ನ ವೀಕ್ ಪಾಯಿಂಟ್ ಅಂತ ನಮ್ಮ ಪೂರ್ಣ ಮತ್ತೊಬ್ಬರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ. ಅಂದರೆ ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ. ಅಫ್ಕೋರ್ಸ್ ಇರಲಿ, ನನ್ನ ಕೋಪ ಯಾಕೆ ಅಂತಂದರೆ ಸಮಾಜ ಯಾಕೆ ಹಿಂಗಿದೆ ಅಂತ ನನ್ನ ಕೋಪ, ಯಾಕೆ ಮನುಷ್ಯರೆಲ್ಲ ನಾವು ಯಾಕೆ ಹಿಂಗಿದ್ದೀವಿ ಅಂತ ಕೋಪ, ಯಾಕೆ ನಾವೆಲ್ಲರೂ ಒಟ್ಟಾಗಿರೋಕ್ಕಾಗಲ್ಲ ಅಂತ ಕೋಪ, ಯಾಕೆ ಎಲ್ಲರೂ ನಾವು ಖುಷಿಯಾಗಿರೋಕ್ಕಾಗಲ್ಲ ಅಂತ ಕೋಪ, ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕೋಕ್ಕಾಗಲ್ಲ ಅಂತ ನನ್ನ ಕೋಪ, ಯಾಕೆ ನೀವು ಮಾತ್ರ ತಿಂತಾ ಇದ್ದೀರಾ ಉಣ್ತಾ ಇದ್ದೀರಾ ಅಂತ ನಮ್ಮ ಕೋಪ, ಯಾಕೆ ನಮ್ಮ ಮಕ್ಳಿಗೆ ಮಾತ್ರ ಬಟ್ಟೆ ಇಲ್ಲ, ಒಳ್ಳೆ ಬಟ್ಟೆ, ನಮ್ಮ ಮಕ್ಳಿಗೆ ಮಾತ್ರ ಎಜುಕೇಷನ್ ಇಲ್ಲ ಅಂತ ನನ್ನ ಕೋಪ, ಯಾಕೆ ನೀವು ಕಾರಲ್ಲೇ ಓಡಾಡಬೇಕು ಅಂತ ನನ್ನ ಕೋಪ, ಯಾಕೆ ನಾನು ಕಾಲ ಮೇಲೆ ಕಾಲು ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ನನ್ನ ಕೋಪ, ನೀವು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಾಗ ನಾನು ಸುಮ್ಮನಿರಬೇಕು, ನಾನು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ, ಅದು ನನ್ನ ಕೋಪ. ಈ ಸಮಾನತೆಯನ್ನು ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ. ಅದು ಅಂಬೇಡ್ಕರ್ ಒಬ್ಬರಲ್ಲ. ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯಿತು. ಒಬ್ಬೊಬ್ಬರು ಮನುಷ್ಯರಲ್ವೇ ವೈಮನಸ್ಸು, ಅಸೂಯೆ, ಇದನ್ನೇ ತುಂಬ್ಕೊಂಡು ಬದುಕ್ತಾ ಅದು ಬ್ಲಾಸ್ಟ್ ಆಗ್ತಾ ಬಂತು ಅಷ್ಟೇ. ಅದಕ್ಕೊಬ್ಬರು ಅಂಬೇಡ್ಕರ್ ಹುಟ್ಟಿದ್ರು, ಸಂವಿಧಾನ ಬರೆದ್ರು. ಅಯ್ಯೋ ದಡ್ರ, ಏನ್ರಯ್ಯ ಇಷ್ಟೆಲ್ಲ ಕಂಡು ಹಿಡಿದಿದ್ದೀರಾ, ಫ್ಲೈಟು, ಮಣ್ಣು, ಮಸಿ, ಕ್ಯಾಮ್ರಾ, ಅದು ಇದು ಎಲ್ಲ ಕಂಡು ಹಿಡಿದಿದ್ದೀರಾ, ಏನ್ರೋ ದಡ್ರ, ನಿಮಗೊಂದು ಸಂವಿಧಾನ ಬರೀಬೇಕಲ್ರೋ, ನೀವೆಲ್ಲ ಆರಾಮಾಗಿರಿ ಅನ್ನೋದಕ್ಕೆ, ನೀವು ಖುಷಿಯಾಗಿರಿ, ಬಡ್ದಾಡಬೇಡಿ, ನೆಮ್ಮದಿಯಾಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರೀಬೇಕಾ ಅಂತ ಅಂಬೇಡ್ಕರ್ ಬರೆದ್ರು. ಮಹಾತ್ಮರು ಬಂದರು, ಹುತಾತ್ಮರು ಬಂದರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರು, ನಮ್ಮ ತಾಯಿ, ನಮ್ಮ ತಂದೆ, ಸುತ್ತ ಇರೋರು ಎಲ್ಲರೂ ಹೇಳಿದ್ರು ಬಡ್ದಾಡ್ಬೇಡಿ ಕಣ್ರೆ, ನಾವೆಲ್ಲ ಒಂದೇ. ಮೊನ್ನೆ ತಾನೇ ಕನಕದಾಸ ಜಯಂತಿ, ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಯೋಗರಾಜ್ ಭಟ್ರು ಒಂದು ಹಾಡು ಬರೆದಿದ್ರು, ತುಂಬ ಚೆನ್ನಾಗಿದೆ, DNA ಅಂತ. ಆ ಹಾಡು ಯೂಟ್ಯೂಬಲ್ಲಿದೆ, ಕೇಳಿ, ಚೆನ್ನಾಗಿದೆ ಅದು. ನಮ್ಮ DNA ಮೂಲ ಹುಡುಕ್ತಾ ಹೊರಟ್ರೆ ನಾವು ಎಲ್ಲಿವರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವುದೋ ದೇಶದ ಯಾವುದೋ ಕಂಟ್ರಿಯ ಯಾವುದೋ ಮೂಲೆಯಲ್ಲಿ ನಮ್ದು ಯಾವುದೋ DNA ಸಿಗುತ್ತೆ, ನಾವು ಅಲ್ಲಿಯವರು ಅಂತ. ಆ DNA ಹುಡುಕೋದು ಹಿಂದೆಲ್ಲಿ ಸಿಗ್ತೀವಿ ನಾವು. ನಾನು ಶ್ರೇಷ್ಠ, ನೀವು ಶ್ರೇಷ್ಠ, ನಾನು ದೊಡ್ಡವನು ಅನ್ನೋದ್ರಲ್ಲಿ ನಮ್ಮ ಇಡೀ ಬದುಕು ಕಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನು ಪಾಸ್ ಮಾಡಿ ಮುಂದಿನ ಜನ್ರೇಷನ್ಗೂ ತುಂಬಿ ಯಾರೂ ನೆಮ್ಮದಿಯಾಗಿರ್ಬಾರ್ದು ಒಟ್ಟು ನನ್ನ ಸಮಾಜದಲ್ಲಿ. ಹಂಗೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಬದುಕು ಬೇಕಾ ಅನ್ನೋ ಪ್ರಶ್ನೆ ನನ್ನ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನನ್ನ ಕೋಪ ಜಾಸ್ತಿ. ನಾನು ಎದೆ ಉಬ್ಬಿಸಿ ನಿಲ್ತೀನಿ ಯಾವಾಗ್ಲೂ, ಎಲ್ಲೇ ಹೋದ್ರೂ. ದುರಂಕಾರನ ಅಲ್ಲ, ಕಾನ್ಫಿಡೆನ್ಸ್. ಇಲ್ಲಾಂದ್ರೆ ನೀವು ನನ್ನ ಬೆಂಡ್ ಮಾಡ್ತಾನೆ ಇರ್ತೀರ. ನಾನೊಂದು ಚೂರು ಬೆಂಡ್ ಆದರೆ ನನ್ನ ತಲೆ ಮೇಲೆ ಕಾಲು ಸೀದಾ ಬರುತ್ತೆ ನಿಮ್ಮದು. ಹಂಗಾಗಿ ನಾನು ಬೆಂಡ್ ಆಗಲ್ಲ. ನಾನು ಅಂದರೆ ಯಾರು? ನನ್ನಂಥ ಎಲ್ಲ ವ್ಯಕ್ತಿಗಳು, ನಾವು ಅಂಬೇಡ್ಕರ್ ಆದಿಯಾಗಿ, ಮಹಾತ್ಮ ಗಾಂಧೀಜಿ ಆದಿಯಾಗಿ, ಕುವೆಂಪು ಆದಿಯಾಗಿ, ತೇಜಸ್ವಿ ಆದಿಯಾಗಿ ನಾವೆಲ್ಲರೂ. ನೀವು ಕೇಳ್ಬೋದು, ಅಂದರೆ ನಿಮಗೆ ಈಗ ನಮ್ಮನ್ನೊಂದು ಗುಂಪಿಗೆ ಸೇರಿಸ್ಬಿಡ್ತೀರಾ ಹೆಂಗೆ? ಹಸುವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು, ಬಡವರ ಪರ ಮಾತಾಡಿದ್ರೆ ನಾನೊಂದು ಗುಂಪು, ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು, ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು. ಪರವಾಗಿಲ್ಲ, ನಾನು ಆ ಗುಂಪಲ್ಲಿರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಇದನ್ನು ವಿರೋಧಿಸೋರು ಎಷ್ಟೋ ಜನ ಬಂದ್ರು ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು. ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು, ನಿಮ್ಮನ್ನು ಬದಲಾಯಿಸಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಬದಲಾಯಿಸ್ತೀವಿ, 100% ಬದಲಾಯಿಸ್ತೀವಿ. ಅದು ಇಲ್ಲಿ ಕೂತಿರೋ ಎಲ್ಲರೂ ನಾವು ಬದಲಾಯಿಸೋಕ್ಕಾಗಲ್ಲ. ಇಬ್ಬರು ಎದ್ದಿರ್ತಾರೆ ಅಲ್ಲಿ. ನನ್ನಂತವನು ಒಬ್ಬ ಇಲ್ಲಿ ಕೂತಿರ್ತಾನೆ, ಅಲ್ಲೊಬ್ರು ಕೂತಿರ್ತಾರೆ. ಅವರಷ್ಟು ಜನ ಇಡೀ ಸರ್ಕಲ್ನ ಕವರ್ ಮಾಡ್ತಾರೆ. ಅದೇ ನಂಬಿಕೆ. ಆ ನಂಬಿಕೆ ಮೇಲೇ ಇಡೀ ಭೂಮಿ ಬದುಕ್ತಾ ಇರೋದು. ಈ ಭೂಮಿ ಯಾರು ಸ್ವತ್ತು ಅಲ್ಲ, ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ನಾವೇ ಬಾರ್ಡರ್ ಹಾಕಿರೋದು, ನಾವೇ ಲೈನ್ ಹಾಕೊಂಡಿರೋದು, ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು, ನಾವೇ ಬಯಸ್ತರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮನ್ನು ನಾವು ಕಾಯ್ತಾ ಇರೋದು. ಯಾಕಂದರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ. ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ, ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ. ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರು ಬರ್ತವೆ, ಯಾವ ಬಾರ್ಡ್ರು ಇಲ್ಲ. ನಮಗೆಲ್ಲ ಬಾರ್ಡ್ರು ಇದೆ. ಈ ಗಡಿಯನ್ನು ದಾಟೋದು ಯಾವಾಗ? ನಾವು ವಿಶ್ವಮಾನವರಾಗೋದು ಯಾವಾಗ? ಅದಕ್ಕೆಲ್ವ ಕುವೆಂಪು ಬರೆದಿದ್ದು.
ಎಲ್ಲ ಓದ್ತೀವಿ ಅಷ್ಟೇ. ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ, ಅನಂತಮೂರ್ತಿ ಇಷ್ಟ ಬರೀ ಫೋಟೋಗೆ ಮಾತ್ರ. ಎಲ್ಲಿ ಸರ್ಕಾರಿ ಸ್ಕೂಲಲ್ಲಿ 2 ಫೋಟೋ ಇರುತ್ತೆ, ಇಲ್ಲ ವಿಧಾನಸೌಧದಲ್ಲಿ 2 ಫೋಟೋ ಇರುತ್ತೆ ಎಲ್ರದ್ದು. ಯಾರು ಇವರು? ಯಾರೂ ಗೊತ್ತಿರಲ್ಲ. ಹೆಂಗೆ ಗೊತ್ತು? ಕುವೆಂಪು ಕುವೆಂಪು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಕುವೆಂಪು ಕುವೆಂಪು ಅಷ್ಟೇ. ಕುವೆಂಪು ಏನು ಮಾಡಿದ್ರು? ಏನನ್ನ ಹೇಳಿದ್ರು? ಅಂಬೇಡ್ಕರ್ ಏನು ಮಾಡಿದ್ರು? ಏನನ್ನ ಹೇಳಿದ್ರು? ಒಂದೊತ್ತು ಹಸ್ಕೊಂಡಿರಿ ನೀವು, ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ. ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಬದಲಾವಣೆ ಬರುತ್ತೆ ಸಮಾಜದಲ್ಲಿ? ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು. ಯಾರ ಮಾತನ್ನು ಕಳೆದೋಗಿದೆ ಅದು. ನಾವು ಕೂತ್ಕೊಂಡು ಕೇಳ್ತೀವಿ. ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾರೆ ಕವಿರಾಜ್ ಅವರು, ಏನೋ ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳೋಣ. ಆ ಕಿವಿಗಳೇ ಮುಚ್ಚೋಗಿದ್ದಾವೆ. ನೀವು ಯಾವ ಜಾತಿ ಅಂತ ಹೇಳ್ಬಿಡಿ, ಯಾವ ಧರ್ಮ ಅಂತ ಹೇಳ್ಬಿಡಿ, ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಅದಾಗಿದೆ. ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು, ಯಾವ ಕ್ರಾಂತಿ, ಯಾವ ಹಾಡುಗಳು, ಯಾವುದೇ ಸಿನಿಮಾಗಳು ಬಂದ್ರೂ ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಆ ಬಾಗಿಲನ್ನ ಓಪನ್ ಮಾಡೋಕ್ಕಾಗಲ್ಲ. ಆ ಬಾಗಿಲು ಓಪನ್ ಆಗಬೇಕು, ಅದನ್ನ ಓಪನ್ ಮಾಡ್ಕೋಬೇಕು. ಆವಾಗ ಎಲ್ಲಿ ಓಪನ್ ಆಗುತ್ತೆ ಅಂದರೆ ಅದಕ್ಕೊಂದೇ ಕೀ ಇರೋದು, ಮನುಷ್ಯತ್ವದ ಕೀ. ಆ ಮನುಷ್ಯತ್ವದ ಕೀ ನಮ್ಮ ಜೊತೆಗೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ. ಆ ಮನುಷ್ಯತ್ವದ ಕೀನೇ ಮರ್ತ್ಬಿಟ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ.